ಓಂ ಶಾಂತಿ. ಅದ್ಭುತ ಜೀವನ ಚರಿತ್ರೆಯ 22ನೇ ಭಾಗ. ಸಣ್ಣ ಮಕ್ಕಳಿಗೂ ಸಹ ನಷ್ಟೋ ಮೋಹ ಹಾಗೂ ಸಂಸ್ಕಾರಗಳ ಪರಿವರ್ತನೆಯನ್ನು ಕೊಡ್ತಾ ಇದ್ರು ಬಾಬವರು. ಈ ಪ್ರಕಾರ ಶಿಕ್ಷಣ ಪ್ರಣಾಳಿಯಲ್ಲಿ ಬಾಲ್ಯದಿಂದಲೇ ಸಂಸ್ಕಾರವನ್ನು ಉತ್ತಮ ಹಾಗೂ ಜೀವನ ದೈವಿಯಾಗಿ ಆಗುತ್ತಿತ್ತು. ಯಾಕಂದರೆ ಯಾವ ವ್ಯಕ್ತಿಗೆ ಯಾವ ಸಮಯದಲ್ಲಿ ಚಿಕ್ಕ ವಯಸ್ಸಿದ್ದಾಗ ನಾವು ಏನೇನು ಸಂಸ್ಕಾರ ಕೊಡ್ತೀವಲ್ಲ, ಆ ಸಂಸ್ಕಾರಗಳನ್ನು ಮುಂದೆ ಭವಿಷ್ಯದಲ್ಲಿ ಬರ್ತಾವಂತ ಇದು ಪ್ರಾಕ್ಟಿಕಲ್ ಆಗಿ ಹೇಳಿದ್ರು ಬಾಬವರು. ಬಹಳಷ್ಟು ಮಕ್ಕಳು ಲೌಕಿಕ ಸಂಬಂಧಿ ಮಾತಾಪಿತಾ ಸಹ ಅದೇ ಭವನದಲ್ಲಿ ಇರುತ್ತಿದ್ದರು. ತಮ್ಮ ಮಕ್ಕಳ ದಿನಚರ್ಯೆ ಹಾಗೂ ವ್ಯವಸ್ಥೆ ರೀತಿಯನ್ನು ನೋಡಲು ಅವಕಾಶ ಸಿಗುತ್ತಿರಲಿಲ್ಲ. ಯಾಕಂದರೆ ಬಾಬವರು ಏನು ಸಂಕಲ್ಪ ಮಾಡಿದರು, ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ನಷ್ಟೋಮೋಹ ಆಗಬೇಕಂದ್ರೆ ಅವರು ಸ್ವಲ್ಪ ದೂರ ಇಡಬೇಕು. ಆದ ಕಾರಣ ಅವರಿಗೆ ತಮ್ಮ ತಂದೆ ತಾಯಿ ಹಾಗೂ ಸಂಬಂಧಿಗಳೊಂದಿಗೆ ಸಂಪರ್ಕ ಇರುತ್ತಿಲ್ಲ. 14 ವರ್ಷ ಕಾಲ ತಪಸ್ಸೆ ಆಯ್ತಲ್ಲ, ಆವಾಗ ಸಂಬಂಧಿಕರಿಂದ, ಯಾಕಂದರೆ ಇವರಿಗೆ ಸಂಪೂರ್ಣ ಪರ್ಫೆಕ್ಟ್ ಆಗಬೇಕಂದ್ರೆ, ಮೋಹದಿಂದ ದೂರ ಆಗಬೇಕಂದ್ರೆ ಬಾಬವರು ಈ ಮಾತುಗಳನ್ನು ಮಾಡಿದರು. ಜೊತೆ ಆಕರ್ಷಣೆ ಅಥವಾ ಮೋಹವೂ ಇರಲಿಲ್ಲ. ತಂದೆ ತಾಯಿಗೂ ಸಹ ಮೋಹ ಇರಲಿಲ್ಲ ಮಕ್ಕಳಿಗೆ. ಆದ ಕಾರಣ ಲೌಕಿಕ ವಿದ್ಯೆಯು ಪ್ರಾಪ್ತಿ ಮಾಡಿಕೊಳ್ಳುವ ಜೊತೆಯಲ್ಲಿ ಇದೊಂದು ದೊಡ್ಡ ಲಾಭ ಆಯಿತು ಅವರಿಗೆ. ಭವಿಷ್ಯದಲ್ಲಿ ಇದು ಲಾಭ ಆಯಿತು ಅವರಿಗೆ. ದೇಹದ ಸಂಬಂಧದ ಭಾರದಿಂದ ಭಿನ್ನವಾಗುವ ವಿಷಯ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದರು. ಯಾಕಂದರೆ ಬಹಳ ಸಂಬಂಧಗಳಿಂದ ಸಮೀಪ ಇದ್ದಾಗ ಮಕ್ಕಳು ಅಭ್ಯಾಸ ಮಾಡೋದಿಲ್ಲ. ನಿಮಗೆ ಗುರ್ತಿರ್ಬೇಕು ನೋಡಿ, ಇವತ್ತು ಒಬ್ಬ ವ್ಯಕ್ತಿ ಹೊರಗಡೆ ಹೋಗಿ ಓದ್ತಾನೆ, ಅಭ್ಯಾಸ ಮಾಡ್ತಾನೆ, ತ್ಯಾಗ ಮಾಡ್ತಾನೆ, ಅವ ದೊಡ್ಡ ಆಫೀಸರ್ ಆಗ್ತಾನೆ. ಆ ಪ್ರಕಾರವಾಗಿ ಇಲ್ಲಿನೂ ಸಹ ಬಾಬವರು ಈ ತಂದೆ ತಾಯಿಯಿಂದ ಅವ್ರಿಗೆ ದೂರ ಇಟ್ಟಿದ್ರು. ಅಧಿಕ ಮಾತನಾಡುವ ಸ್ವಭಾವದವರಿಗೆ ಅವರ ಸಂಸ್ಕಾರವನ್ನು ಬದಲಾಯಿಸಲು ಬಾಬಾ ಸದಾ ಜ್ಞಾನಯುಕ್ತವಾಗಿ ರೀತಿಯಲ್ಲಿ ತಿಳಿಸಿದರು. ಅಂದರೆ ಕೆಲವೊಂದು ಜನ ಮಕ್ಕಳು ಬಹಳ ಮಾತಾಡ್ತಿದ್ರು, ಅವ್ರಿಗೆ ಬಾಬವರು ಜ್ಞಾನಯುಕ್ತವಾಗಿ ಮಾತುಗಳನ್ನು ತಿಳಿಸ್ತಿದ್ರು. ಈ ವಿಷಯದಲ್ಲಿ ಬ್ರಹ್ಮಕುಮಾರಿ ಚಂದ್ರಮಣಿಜಿ ಅವರು ಈ ರೀತಿ ತಿಳಿಸುತ್ತಾರೆ. ಬ್ರಹ್ಮಕುಮಾರಿ ಚಂದ್ರಮಣಿಯ ಟೀಚರ್ ಇದ್ದರು ಅವಾಗೇನು ಹೇಳ್ತಾರೆ ಅವರು, ಮಕ್ಕಳು ತಮ್ಮ ಹಳೆಯ ಸಂಸ್ಕಾರದ ಕಾರಣ ಚಂಚಲರಾಗಿರ್ತಿರ್ತಾರೆ. ಮಕ್ಕಳು ಚಂಚಲಿರ್ತಾರೆ ಸಣ್ಣವರಿದ್ದಾಗ. ಅವರ ಚಂಚಲತೆಯನ್ನು ಸರಿ ಮಾಡಲು ಸಾಧ್ಯವಾದಾಗ ನಾವು ಬಾಬಾ ಅವರಿಗೆ ಹೇಳುತ್ತಿದ್ದೆವು. ಕೆಲವೊಂದು ಜನ ಮಕ್ಕಳು ಮಾತೇ ಕೇಳ್ತಿದ್ದಿಲ್ಲಂತ. ಆವಾಗ ದಾದಿ ಹೇಳ್ತಿದ್ರಂತ, ಬಾಬಾಗೆ ಹೇಳ್ತಿದ್ರು, ಬಾಬಾ ಇವರು ತುಂಬ ತೊಂದರೆ ಕೊಡುತ್ತಾರೆ, ಈಗೇನು ಮಾಡಬೇಕು? ಆವಾಗ ಬಾಬಾ ಹೇಳ್ತಾರೆ, ಇವರನ್ನು ಹೇಗೆ ಸುಧಾರಿಸಬೇಕು ಬಾಬಾ ಅಂತ ಕೇಳಿದಾಗ ಆಗ ಬಾಬಾ ಹೇಳುತ್ತಿದ್ದರು, ಅವರನ್ನು ಎಂದಿಗೂ ಹೊಡೆಯಬಾರದು. ನೀವು ಲೌಕಿಕದಲ್ಲಿ ನೋಡಿ, ತಂದೆ ತಾಯಿ ಮಕ್ಕಳಿಗೆ ತಮ್ಮ ಮಿತ್ರನಂಗೆ ಪಾಲನೆ ಕೊಡಬೇಕು, ಒಳ್ಳೆಯ ಸಂಸ್ಕಾರ ಕೊಡಬೇಕು. ಈಗ ಎಕ್ಸಾಂಪಲ್ಲು ಜೀಜಾ ಮಾತಾಜಿ ಇದ್ದರು, ಛತ್ರಪತಿ ಶಿವಾಜಿ ಮಹಾರಾಜ್ ಇವತ್ತು ಜಗತ್ ಪ್ರಸಿದ್ಧ ಆಗಲ ಕಾರಣ ಏನು? ಅವ್ರ ತಾಯಿ. ಈ ಪ್ರಕಾರವಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂದ್ರೆ ನಾವು ಅವರಿಗೆ ಪ್ರೀತಿಯಿಂದ ಕೊಡಬೇಕು, ಹೊಡಿಬಾರ್ದು, ಮತ್ತು ಹಿಂಸೆ ಮಾಡಿದಂಗೆ ಆಗ್ತದೆ ಅಂತ ಹೇಳಿದ್ರು ಬಾಬವರು. ಮಕ್ಕಳು ಯಾವುದೇ ಪ್ರಕಾರ ತಪ್ಪು ಮಾಡ್ತಾರೋ ಅವರಿಗೆ ಆ ತಪ್ಪಿನಿಂದಾಗೋ ಹಾನಿ ಬಗ್ಗೆ ಜ್ಞಾನವನ್ನು ಕೊಡಿ. ಅವ್ರ ಮಕ್ಕಳಿಗೆ ತಿಳಿಸಿ ಹೇಳಿಪ್ಪ, ಹಿಂಗೆ ಮಾಡಿದರೆ ಇದರಿಂದ ಇದು ಆಗ್ತದೆ ಅಂಥೇಳಿ. ಅವರಲ್ಲಿರುವ ಕೆಟ್ಟದನ್ನು ಬಿಡುವುದರಿಂದ ಏನೂ ಲಾಭವಿದೆ ಎನ್ನುವ ಮಾತನ್ನು ಅವರಿಗೆ ಸರಿಯಾಗಿ ತಿಳಿಸಿಕೊಡಿ. ಕೆಟ್ಟದ್ದನ್ನು ಬಿಟ್ಟರಿಂದ ನಮಗೇನು ಲಾಭ ಆಗ್ತದೆ ಅಂಥೇಳಿ ಅವ್ರಿಗೆ ಹೇಳಿ, ಒಂದು ವೇಳೆ ಅವರದ್ದು ಅವಶ್ಯಕತೆ ಇರುವ ಬೇಡಿಕೆಯಾದರೆ ಅದನ್ನು ಪೂರ್ತಿ ಮಾಡಿ. ಅವ್ರು ಏನಾದರೂ ಕೇಳ್ತದೆ ಅದನ್ನು ಕೊಟ್ಬಿಡಿ. ನೀವು ಅವರ ಮನಸ್ಸನ್ನು ಬಹಳ ಪ್ರೀತಿ ಹಾಗೂ ಜ್ಞಾನದಿಂದ ಗೆಲ್ಲಿರಿ. ಚಂದ್ರಮಣಿ ದಾದೀಜಿಯವರಿಗೆ ಬಾಬುವರು ಹೇಳ್ತಿದ್ರು, ಅಂದರೆ ಟೀಚರಿಗೆ ಹೇಳ್ತಿದ್ರು, ನೋಡಪ್ಪ ಈ ಪ್ರಕಾರ ಪರಿವರ್ತನೆ ಮಾಡಿರಿ, ಆಗ ಅವರು ನಿಮ್ಮ ಸೂಚನೆ ಮೇಲೆ ನಡೆಯುವರು. ಅವಾಗ ಬಾಬು ಹೇಳಿದ್ರು, ಇವತ್ತು ಚೇಂಜ್ ಆಗ್ತಾರೆ ಅವರು. ಅವರಿಗೆ ಕೆಟ್ಟ ಕೆಲಸ ಮಾಡುವುದರ ಮನುಷ್ಯನ ಪಾಪ ಹೆಚ್ಚಾಗುತ್ತದೆ. ಅದರ ಫಲ ಮನುಷ್ಯನಿಗೆ ಇಲ್ಲೇ ಅಥವಾ ಧರ್ಮರಾಜಪುರಿಲಿ ದಂಡದ ರೂಪದಲ್ಲಿ ಅನುಭವಿಸಬೇಕಾಗುತ್ತದೆ. ಈ ಮಾತನ್ನು ಹೇಳ್ರಿ ಅಂತ ಹೇಳ್ತಾರೆ ಅವ್ರಿಗೆ. ತಪ್ಪು ಮಾಡಬಾರ್ದು, ಪಾಪ ಮಾಡಬಾರ್ದು, ಅದರಿಂದ ಧರ್ಮರಾಜಪುರದಲ್ಲಿ ಪ್ರಾಬ್ಲಮ್ ಆಗ್ತದೆ ಎನ್ನುವ ಜ್ಞಾನದಿಂದ ಈ ಕೆಟ್ಟ ಅಭ್ಯಾಸವನ್ನು ಸುಧಾರಿಸಿರಿ. ಅವಾಗ ಬಾಬಾ ಹೇಳ್ತಾರೆ, ಜ್ಞಾನಯುಕ್ತವಾಗಿ ಅವ್ರನ್ನ ಪರಿವರ್ತನೆ ಮಾಡಿ, ಅವರನ್ನು ಎಂದಿಗೂ ಹೊಡೆಯಬೇಡಿ. ಈ ರೀತಿಯಾಗಿ ಬಾಬಾ ಶಿಕ್ಷಣ ಕೊಡ್ತಿದ್ದರು. ಮಕ್ಕಳು ಹೊಡಿಬಾರ್ದು. ಈ ಪ್ರಕಾರವಾಗಿ ಬಾಬಾವ್ರು ಹೇಳ್ತಿದ್ರು. ಬಾಬಾ ಹೇಳ್ತಿದ್ದರು, ಈ ಮಕ್ಕಳ ತಮ್ಮ ಮನೆಯನ್ನು ಬಿಟ್ಟು ಬಂದಿದ್ದಾರೆ. ಬಾಬಾವ್ರು ಏನು ಹೇಳ್ತಾರೆ ಇಲ್ಲಿ, ಈ ಮಕ್ಕಳಿದಾರಲ್ಲ ತಮ್ಮ ಮನೆಯನ್ನು ಬಿಟ್ಟು ಇಲ್ಲಿ ಬಂದಾರ. ಈ ವಸತಿ ಶಾಲೆಯ ಇವರ ನಿವಾಸ ಸ್ಥಾನವಾಗಿದೆ. ಈಗ ಇವ್ರದೇ ಮನೆ ಇದೆ. ಇದು ಸಹ ಒಂದು ಪ್ರಕಾರದ ತ್ಯಾಗವಾಗಿದೆ. ಮಕ್ಕಳು ಮನೆ ಬಿಟ್ಟು ಬಂದಾರ, ತ್ಯಾಗ ಮಾಡಿದ್ದಾರೆ. ಇನ್ನು ಇವರ ಬುದ್ಧಿ ಹಾಗೂ ಕರ್ಮೇಂದ್ರಿಯ ಸಂಪೂರ್ಣ ವಿಕಾಸಗೊಂಡಿಲ್ಲ. ಯಾಕಂದರೆ ಇವರು ಚಿಕ್ಕವ್ರದಾರ. ಇವರು ವಯಸ್ಸಾದಾಗಿ
ಹೆಂಗೆ ವಯಸ್ಸಾಗ್ತದಲ್ಲ ಅನೇಕ ಮಾತೃ ಒಳ್ಳೆಯವರಾಗುತ್ತಾರೆ. ಇನ್ನೂ ಕೆಲವರ್ಕಿಂತ ಇವರು ಒಳ್ಳೆಯವರಿದ್ದಾರೆ. ತಾವು ಇವರನ್ನು ಆತ್ಮಿಕ ದೃಷ್ಟಿಯಿಂದ ನೋಡಿ ತಿಳಿಸಿದಾಗ ಇವರ ಮೇಲೆ ತಕ್ಷಣ ಪ್ರಭಾವ ಬೀಳುತ್ತದೆ. ನೀವು ಅವರಿಗೆ ನೀವು ಯಾರಿಗಾದರೂ ಮಾತಾಡಬೇಕು, ಪರಿವರ್ತನೆ ಮಾಡಬೇಕಂದ್ರೆ ಅವ್ರ ಆತ್ಮ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದರೆ ಪರಿವರ್ತನೆ ಆಗ್ತಾರೆ. ತಿಳಿಸಿದಾಗ ಅವರ ಮೇಲೆ ಪ್ರಭಾವ ಬೀಳುತ್ತದೆ. ಒಂದು ವೇಳೆ ಅಧಿಕ ಹಠ ಮಾಡುತ್ತಾರೆ ಎಂದರೆ ಭಾಳ ಜನ ಕೆಲವೊಂದು ಜನ ಸಂಜಿನ ಆಗೋದ್ರಿಂದ ಅವಾಗ ಅದಕ್ಕೂ ಒಂದು ಉತ್ತರ ಹೇಳ್ತಾರೆ. ಅವರ ಅತಿ ಪ್ರೀತಿಯ ವಸ್ತುವನ್ನು ಕೊಡುವುದನ್ನು ನಿಲ್ಲಿಸಿಬಿಡಿ. ಬಾಬಾ ಅವರು ಇದನ್ನು ಹೇಳ್ತಾರೆ. ಯಾರು ಭಾಳ ಪ್ರೀತಿ ಇರ್ತದೆ ಆ ವಸ್ತು ಬಗ್ಗೆ ಏನೋ ಬೇಕಂತ ಅದನ್ನು ಕೊಡೋದು ಬಂದ್ ಮಾಡಿಬಿಡ್ರಿ, ಆಗ ಅವರು ತಾವೇ ಸುಧಾರಣೆ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ ಅವರು. ಮುಂದೆ ಯಜ್ಞ ಹೋಗ್ತಾ ಹೋಗ್ತಾ ದೊಡ್ಡ ಸ್ಥಾನ ಬಂದಾಗ ಅಲ್ಲಿ ಲೋಕ ಮರ್ಯಾದೆ ಮತ್ತು ಭಯ ಹಾಗೂ ನಿಂದನೆಯ ಪರೀಕ್ಷೆಗಳಿಂದ ಪಾರಾಗುವರು. ಯಾಕಂದ್ರೆ ಸಮಯ ಬಂದಾಗ ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂದ್ರೆ ಲೋಕ ಲಾಜಗಳನ್ನು ಸತ್ಯಾಗ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಭಯ ಇರ್ತದೆ, ಅಂಜಿಕೆ ಇರ್ತದೆ, ನಿಂದೆ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನಿಂದ ಸ್ತುತಿ ಮಾನ ಅಪಮಾನದಲ್ಲಿ ಸಮಾನ ಆಗಿರ್ಬೇಕಂತ ಹೇಳ್ತಾರೆ ಬಾಬಾವರು. ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಬಾಬಾವರು ಈ ಪ್ರಕಾರ ಬಹಳ ನರನಾರಿಯರು ಜ್ಞಾನಾಮೃತವನ್ನು ಸೇವಿಸ್ತಿದ್ದರು. ಅಲ್ಲಿ ಸಮಯ ಬಂದಾಗ ತುಂಬ ಜನ ಹತ್ತರು ಹಾಗೂ ಒಳ್ಳೆಯ ನೇಮದ ಪಾಲನೆ ಮಾಡುತ್ತಾ ತಮ್ಮ ಜೀವನ ಕಲ್ಯಾಣ ಮಾಡಿಕೊಳ್ಳುತ್ತಿದ್ದರು. ಆದರೆ ಕೆಲವು ಸಮಯದ ನಂತರ ವ್ಯವಹಾರದ ನಿಮಿತ್ತ ವಿದೇಶಕ್ಕೆ ಹೋಗಿರುವಂತಹ ಕೆಲವು ಮಾತೆಯರ ಪತಿಯರು ಮರಳಿ ಭೋಗವಿಲಾಸದ ಕಾಮನೆ ಮಾಡಿದರು. ಭಾಳ ಜನ ವಿದೇಶಿ ಇವರು ಹೆಂಗಂದ್ರೆ ಸಿಂಧಿಗಳು ಸಾಕಷ್ಟು ಶ್ರೀಮಂತರು, ವ್ಯಾಪಾರಸ್ಥರು, ಬೇರೆ ದೇಶದಲ್ಲಿ ವ್ಯಾಪಾರ ಮಾಡ್ತಿದ್ರು ಇವರು. ಕೆಲವೊಂದು 3 ತಿಂಗಳು 4 ತಿಂಗಳು ಹೋಗ್ತಿದ್ರು ಅವರು. ವಾಪಸ್ ಬಂದ ತಕ್ಷಣ ಯಾರೋ ಶಾಂತಿಗೆ ಬರೋ ಮಾತೆಯರಿಗೆ ಭೋಗವಿಲಾಸದ ಕಾಮನೆ ಬಗ್ಗೆ ಕೇಳಿದಾಗ ವಿಷಯ ವಿಕಾರದಿಂದ ಬಾಯರಿಸಿದ ಅವರು ತಮ್ಮ ಕಾಮ ಇಚ್ಛೆಷ್ಟೇ ಪೂರ್ತಿಯಾಗದ ಕಾರಣ ಅಬಲೆ ನಾರಿಯರ ಮೇಲೆ ಅತ್ಯಾಚಾರ ಮಾಡಲು ಶುರು ಮಾಡಿದರು. ಇದು ಬಹಳ ಒಂದು ಗಂಭೀರ ಮಾತದ. ಯಾರು ಬಾಬೋರ ಮಕ್ಕಳಾಗಿರ್ತಾರೆ ಪರೀಕ್ಷೆ ಬಂದೇ ಬರ್ತದೆ. ಕುಮಾರಿಯರಿಗೆ ಮಾತು ಬರೋದಿಲ್ಲ, ಮಾತೆಯರಿಗೆ ಮಾತು ಬರ್ತದೆ. ನೀವೆಲ್ಲ ಸಂಸಾರದಾಗ ಇರ್ತೀರಿ, ಸಮಸ್ಯೆ ಬರ್ತಾವೆ. ಅದನ್ನೇ ಹೆಂಗೆ ಪಾರ ಮಾಡಿದ್ರು ಅದನ್ನು ಬಾಬೋರು ಇಲ್ಲಿ ಹೇಳ್ತಿರ್ತಾರೆ. ಯಾರಿಗೆ ಅವಶ್ಯಕತೆ ಇದೆ ನಾವು ಇವರಿಗೆ ಈ ಪ್ರಕಾರವಾಗಿ ತಿಳಿಸಿ ಹೇಳಬೇಕು. ಮಾತೆಯರು ಓಮ ಮಂಡಳಿಗೆ ಹೋಗುವುದನ್ನು ಹಾಗೂ ಜ್ಞಾನಾಮೃತವನ್ನು ಸವಿಸಲು ತಡೆ ಹಿಡಿದರು. ಭಾಳ ಜನರಿಗೆ ಹೋಗಲಿಕ್ಕೆ ಕ್ಯಾನ್ಸಲ್ ಮಾಡಿದರು. ಆದರೆ ಯಾರು ಬಹಳ ಸಮಯದಿಂದ ಜ್ಞಾನಾಮೃತವನ್ನು ಸೇವಿಸಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡಿದ್ದರೋ ಆ ಶಕ್ತಿಮಯ ಆತ್ಮಗಳು ತಮ್ಮ ಮೇಲೆ ಹೇಗೆ ಕಾಮಕಟಾರಿಯನ್ನು ನಡೆಸಲು ಬಿಡುತ್ತಾರೆ. ಒಂದು ಸಲ ಧಾರಣೆ ಆದ ನಂತರ ಪರಿಸ್ಥಿತಿ ಬಂದರೂ ಸೋಕೆ ಯಾರು ಪಾಸ್ ಆಗ್ತಾರಲ್ಲ ಅವರು ಶ್ರೇಷ್ಠ ಪದವಿ ಪಡ್ತಾರಲ್ಲಿ. ಅದಕ್ಕೆ ಕೆಲವೊಂದು ಜನ ಬಹಳ ಸಕ್ತವಾಗಿ ಇದ್ದರು. ಆ ಆತ್ಮಗಳು ತಮ್ಮ ಮೇಲೆ ಮಾಡಿರುವಂಥ ಅಮೃತವ ಸೇವನೆ ಮಾಡಿದರು ಹೇಗೆ ಸಾಧ್ಯ? ಈಗ ಪರಮಪಿತ ಪರಮಾತ್ಮ ಪವಿತ್ರ ಸತೋಪ್ರಧಾನ ಸೃಷ್ಟಿಯ ಪುನರ್ಸ್ಥಾಪನೆ ಮಾಡಲು ಇಚ್ಛೆಪಟ್ಟಿದ್ದಾರೆ. ಭಗವಂತನ ಕಾರ್ಯ ಇದು. ನನಗೆ ಭಗವಂತ ಪವಿತ್ರ ಆಗಂತ ಹೇಳಿದಾನ. ಯಾರ ಬುದ್ಧಿಯೊಳಗೆ ಸ್ಮೃತಿ ಇರ್ತಲ್ಲ ಅವ್ರು ಎಂಥ ಪರಿಸ್ಥಿತಿ ಬಂದ್ರೂ ಪಾಸ್ ಆಗ್ತಾರೆ. ಆದ ಕಾರಣ ನಾವು ಈ ಅಸುರಿ ಕರ್ಮವನ್ನು ಬಿಟ್ಟು ದೇವತೆಗಳಾಗಬೇಕು ಅನ್ನೋ ಸಂಕಲ್ಪಿತ್ತು ಎನ್ನುವ ನಿಶ್ಚಯ ಯಾರಿಗೆ ಇದ್ದಿತ್ತೋ ಹಾಗೂ ಆ ಪರಮಾತ್ಮನ ಆಹ್ವಾನ ಮಾಡುವವರು ಈ ವಿಷಯವನ್ನು ಸೇವನೆ ಮಾಡಲು ಹೇಗೆ ಸಾಧ್ಯ? ಇದ್ರ ಬಗ್ಗೆ ವರ್ಣನ ಅವರಂತೂ ಜ್ಞಾನದ ನಶೆಯಲ್ಲಿ ಹಾರಾಡುತ್ತಿದ್ದರು. ಯಾರ ಹತ್ರ ಬಹಳ ಯೋಗಯುಕ್ತ ಇರ್ತಾರೆ, ಬಹಳ ಜ್ಞಾನ ಮಾಡ್ತಿರ್ತಾರೆ, ಅವ್ರ ಹತ್ರ ಮಾಯಾ ಶಬ್ದನ ಬರ್ತದೆ, ಮುಂದೆ ವಿಜಯಶಾಲಿ ಆಗ್ತಾರೆ ಅವರು. ಕೊನೆಗೆ ಮುಂದೆ ಏನಾಗ್ತದೆ, ಅವರು ನಮ್ರ ಭಾವದಿಂದ ಕೈ ಮುಗಿದು ಪತಿಗೆ ಹೇಳಿದರು, ಆತ್ಮವೇ, ನಾನು ನಿಮ್ಮ ಹಾಗೆ ವಿಶ್ವದ ಕಲ್ಯಾಣ ಇಚ್ಛಿಸ್ತೇನೆ. ನಾನು ನಿಮ್ಮ ಬಗ್ಗೆ ವಿಶ್ವ ಕಲ್ಯಾಣವನ್ನು ಇಚ್ಛೆ ಮಾಡ್ತಿದ್ದೀನಿ ಹಾಗೂ ಈ ಮನೆಯನ್ನು ವೈಶಾಲ್ಯದಿಂದ ಶಿವಾಲಯ ಅಥವಾ ಮಂದಿರ ಮಾಡಲು ಬಯಸುತ್ತೇನೆ. ಪತಿಗೆ ಹೇಳ್ತಿದ್ದಾರೆ ಮಾತೆಯರು, ತಾವು ಶ್ರೀನಾರಾಯಣ ಸಮಾನ ದೇವ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಿ ಹಾಗೂ ನಾವು ಶ್ರೀ ಲಕ್ಷ್ಮೀ ಸಮಾನ ದೇವಿಯಾಗುತ್ತೇವೆ. ಆಗ ಈ ಮನೆ ಪಾವನ ಹಾಗೂ ಸ್ವರ್ಗ ಸಮವಾಗುವುದು. ಹಿಂಗೆ ಪತಿಗೆ ಎಕ್ಸ್ಪ್ಲೇನ್ ಮಾಡ್ಲತ್ತಾರ, ತಿಳಿಸಿ ಹೇಳಕತ್ತಾರ ಮಾತೆಯರು. ಆರ್ಯಪುತ್ರ, ಈಗ ಏಕೆ ನಾವು ನಮ್ಮ ಪತಿತ ಗೃಹಸ್ಥಾಶ್ರಮದ ಅಂದರೆ ಆಶ್ರಮದ ಸಮಾನ ಪವಿತ್ರ ಮಾಡಿಕೊಳ್ಳಬಾರದು? ಅವ್ರಿಗೆ ಕೇಳ್ತಿದ್ರಂಥ ಪತಿಗಳಿಗೆ. ನೋಡಿ, ನಮ್ಮಲ್ಲಿ ಪ್ರೀತಿ ಏನೂ ಕಡಿಮೆ ಆಗಿಲ್ಲ ಹಾಗೂ ಕೆಲವು
ನಮ್ಮ ದೃಷ್ಟಿಕೋನ ಕೇವಲ ನಮ್ಮ ದೃಷ್ಟಿಕೋನ ಬದಲಾಗ್ತದೆ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಸಹಯೋಗ ಕೊಡ್ರಿ ಅಂಥೇಳಿ ಹೇಳ್ತಿದ್ರು. ಈಗ ನಾವು ನಿಮ್ಮನ್ನು ಆತ್ಮದೃಷ್ಟಿಯಿಂದ ನೋಡುತ್ತೇವೆ ಹಾಗೂ ನಿಮ್ಮೊಂದಿಗೆ ಆತ್ಮೀಯ ಸ್ನೇಹ ಮಾಡುತ್ತೇನೆ. ನೀವು ಸಹ ಪರಮಪಿತ ಪರಮಾತ್ಮನ ಅಮರ ಪುತ್ರ ಹಾಗೂ ನಾನು ಸಹ ಪ್ರಭುವಿನ ಪುತ್ರಿ ಆಗುವೆವು. ಹಿಂಗೆ ಎಕ್ಸ್ಪ್ಲೇನ್ ಮಾಡ್ಲತ್ತಾರ ಅವರು. ಪರಮಾತ್ಮನ ಮಕ್ಕಳು ನಾವಿಬ್ಬರು ಪವಿತ್ರ ಆಗ್ಬೋದು. ಆದುದರಿಂದ ಪರಮಾತ್ಮನ ಜೊತೆ ನಮ್ಮಿಬ್ಬರಿಗೆ ಯಾವ ಸಂಬಂಧವಿದೆಯೋ ಆ ಸಂಬಂಧವನ್ನು ಮುಂದೆ ಇಟ್ಟು ಧರ್ಮ ಅಂದರೆ ಪವಿತ್ರತೆ ಮಾರ್ಗದಲ್ಲಿ ನಡೆಯೋಣ. ಇದನ್ನು ಅವ್ರಿಗೆ ಹೇಳ್ತಿದ್ದಾರೆ ಪತಿಗಳಿಗೆ. ನೋಡಿ, ನಾವು ಮಾಡಿದ ಎಲ್ಲ ಧರ್ಮದ ಕಾರ್ಯಗಳು ಮೊದಲಿಗಿಂತ ಹೆಚ್ಚು ಹಾಗೂ ಪರಿಶ್ರಮದಿಂದ ನಿಭಾಯಿಸೋಣ. ನಿಮಗೆ ಮನೆಯಲ್ಲಿ ಕೆಲಸ ಮೊದಲಿನಕ್ಕಿಂತ ಹೆಚ್ಚು ಕೆಲಸ ಮಾಡಿ ತೋರಿಸ್ತೀನಿ. ಯಾವ ಕೆಲಸ ನಾವು ಮೊದಲು ಮಾಡೋದಿಲ್ಲವೋ ಅದನ್ನು ಸಹ ಈಗ ನಾವು ಮಾಡೋಣ. ಯಾಕಂದ್ರೆ ಅವ್ರು ಇದನ್ನು ಇಲ್ಲಿ ತನಕನೂ ಮಾತು ಹೇಳ್ತಾರೆ. ತಮ್ಮ ಉಗುಳು ಸಹ ಅದನ್ನು ನಾನು ಸ್ವಚ್ಛ ಮಾಡ್ತೀನಿ, ಕೈಯಿಂದ ತೆಗೆದು ಹಾಕುತ್ತೇನೆ, ಅದಕ್ಕೂ ಸಂಕೋಚ ಪಡೋದಿಲ್ಲ, ನಿಮ್ಮದು ಸೇವೆ ಮಾಡ್ತೀನಿ. ಆದರೆ ಈಗ ನಾವು ಜ್ಞಾನ ಗಂಗೆಯರೇ, ಶಿವಶಕ್ತಿಯರೇ, ಜ್ಞಾನ ಪಕ್ಷಿಗಳಿಗೆ, ಪ್ರಭು ಪುತ್ರಿಯರಿಗೆ ಸ್ವೀಕೃತ ಹಾಗೂ ಸಂಯೋಗವನ್ನು ಕೊಡಿ. ನಾವು ನಮ್ಮ ಮನೆಯನ್ನು ಪವಿತ್ರ ಮಾಡೋಣ. ಇದರ ಮೇಲೆ ಇರುವ ಮಾಯೆ ಕೊಳೆಯನ್ನು ತೆಗೆದು ಹಾಗೂ ಮನೋವಿಕಾರಗಳನ್ನು ಸುಟ್ಟು ಭಸ್ಮ ಮಾಡುವ ನೀವು ಕಾಮವಾಸನೆಗಾಗಿ ನಮ್ಮಲ್ಲಿ ಪ್ರಸ್ತಾವ ಮಾಡಬೇಡಿ. ಪತಿಗಳು ಹೇಳ್ತಾ ಇದ್ರು ಅವರು. ನೋಡ್ರಿ, ನಮಗೆ ದಯಮಾಡಿ ಇದ್ರ ಬಗ್ಗೆ ಬಿಟ್ಕೊಡ್ರಿ, ಈ ಕಾಮವಿಕಾರನ ಸುಟ್ಟುಬಿಡಿ. ಈಗ ಪ್ರಭು ನಮ್ಮಿಂದ ಪವಿತ್ರರಾಗುವ ಪ್ರಸ್ತಾವನೆ ಮಾಡಿದ್ದಾರೆ. ಯಾಕಂದ್ರೆ ಪರಮಾತ್ಮ ನಮ್ಮಿಂದ ಕೇಳ್ತಿದ್ದಾರೆ. ಯಾರ ಮನಸ್ಸಿನಲ್ಲಿ ಪರಮಾತ್ಮ ಈ ಮಾತನ್ನು ನಮಗೆ ಕೇಳ್ತಾರೆ ಅನ್ನೋದಿತ್ತಂದ್ರೆ ಅವ್ರು ಎಂಥ ಪರಿಸ್ಥಿತಿ ಬಂದರೂ ಪಾಸ್ ಆಗ್ತಾರೆ. ನಿಶ್ಚಯ ಬೇಕು. ಮೊದಲು ಪರಮಾತ್ಮ ಈ ಮಾತನ್ನು ಹೇಳ್ತಿದ್ದಾರೆ, ನಮ್ಮನ್ನು ಪವಿತ್ರವನ್ನಾಗಿ ಮಾಡಂತ ಹೇಳ್ತಿದ್ದಾರೆ. ಅದು ನೆನಪಿಟ್ಕೋಬೇಕು. ಸಮಯದ ಮಹತ್ವ ತಿಳಿಯಿರಿ, ನಮ್ಮ ಮಾತನ್ನು ಒಪ್ಪಿಕೊಳ್ಳಿರಿ. ತಾವೂ ಸಹ ಜ್ಞಾನಾಮೃತದ ಒಂದು ಗುಟಕವನ್ನು ಸೇವಿಸಿ ತಮ್ಮ ಭವಿಷ್ಯ ಉಜ್ವಲ ಮಾಡಿಕೊಳ್ಳಿ ಅಂತ ಪತಿಗಳಿಗೆ ಮಾತೆಯರು ಹೇಳ್ತಿದ್ರು. ನಮಗೆ ಸಹಯೋಗವನ್ನು ಕೊಡಿ. ನಾವು ಸಹ ಗೃಹಸ್ಥ ಜೀವನವನ್ನು ಕಮಲ ಪುಷ್ಪ ಸಮಾನ ಮಾಡಿಕೊಳ್ಳುವ. ನಾವು ನಿಮ್ಮಲ್ಲಿ ಕೇವಲ ಪವಿತ್ರತೆ ಭಿಕ್ಷೆಯನ್ನು ಕೇಳುತ್ತೇವೆ. ಅವ್ರಿಗೇನು ಕೇಳ್ತಿದ್ರು? ಪವಿತ್ರತೆ ಭಿಕ್ಷೆಯನ್ನು ಕೇಳ್ತೇವೆ. ಈ ಪವಿತ್ರತೆ ನಮ್ಮ ಆತ್ಮಗಳ ಬಾಯಾರಿಕೆಯಾಗಿದೆ. ನಾವು ಆತ್ಮಗಳು ಅನೇಕ ಜನ್ಮಗಳ ವಿಷಯ ವಿಕಾರದಲ್ಲಿ ತಿರುಗಿ ಬಂದಿದ್ದೇವೆ. ಅದಕ್ಕೆ ಆದರೆ ನಾವು ಜ್ಞಾನ ಮೀರಾಳಾಗನ್ನು ಈಗ ಮೀರಾದಲ್ಲಿ ರಾಜಸ್ಥಾನದಲ್ಲಿ ಮೀರಾ ಆಗಿ ಹೋಗಿದ್ದಾರೆ 500 ವರ್ಷದಿಂದ. ಕೃಷ್ಣನ ಸಲುವಾಗಿ ಅವರು ರಾಜನ ಮದುವೆ ಆಗಿರ್ತದೆ. ಬಟ್ ಎಲ್ಲಿ ನೋಡಿದ್ರು ಕೃಷ್ಣ ಕಾಣ್ತಿರ್ತಾನಂತಂದಾಗ ವಿಷವನ್ನು ಕೊಡಿದ್ರು ಅವರು. ಆದರೂ ಸಹ ಅವ್ರಿಗೇನೂ ಆಗಲಿಲ್ಲ. ಆ ಮೀರಾನ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಈಗ ಒಂದು ಜನ್ಮದಲ್ಲಿ ಒಂದೇ ಜನ್ಮ ಉಳಿದಿರೋದು ಸ್ವಲ್ಪ ಸಮಯದ ಪವಿತ್ರ ಆಗಲು ಬಿಡಿ. ಏಕೆಂದರೆ ನಾವು ಈಗ ಕಾಮವಿಕಾರವನ್ನು ಮನಸ್ಸಿನಿಂದ ತೆಗೆದು ಶ್ಯಾಮ ಅಥವಾ ರಾಮನನ್ನು ಕೋರಿಸಿದ್ದೇವೆ. ಅಂದರೆ ರಾಮನಂಗೆ ಆಗಬೇಕಾಗಿದೆ, ಪವಿತ್ರ ಆಗಬೇಕಾಗಿದೆ. ಈ ಪ್ರಕಾರ ಅವರು ತಮ್ಮ ತಮ್ಮ ಪತಿಯರನ್ನು ಪವಿತ್ರರಾಗಲು ಪ್ರೇರಣೆ ಕೊಡುತ್ತಿದ್ದರು. ನೋಡ್ರಿ, ಇಲ್ಲಿ ಈ ವಿಷಯವನ್ನು ಬಹಳ ಇದೇ ಒಂದು ಪರೀಕ್ಷೆ ಬಂತು. ಈ ಪರೀಕ್ಷೆಯಲ್ಲಿ ಯಾರು ಪಾಸಾದರು? ದಾದಿ ಜಾನಕಿಜಿಯವರು ತಮ್ಮ ಅನುಭವ ಹೇಳ್ತಿದ್ರು. ಒಂದು ಸ್ವಲ್ಪ ಸಮಯ ಬಂತು ಪರೀಕ್ಷೆ. ಅದು ಪರಮಾತ್ಮನ ಕಡೆ ಯಾವಾಗ ಅವ್ರ ಇಚ್ಛೆ ಇತ್ತಲ್ಲ, ಪರೀಕ್ಷೆಯಲ್ಲಿ ಪಾಸ್ ಆದರು. ಹೃದಯ ಪುಷ್ಪ ದಾದಿಯವ್ರದ್ದು ಮದುವೆ ಆಗಿತ್ತು, ಜಾನಕಿ ದಾದೀಜಿಯವ್ರದ್ದು ಮದುವೆ ಆಗಿತ್ತು, ಕೆಲವು ಮಂದಿ ದಾದಿಗಳ ಅವರು ಮದುವೆ ಆಗಿತ್ತು ಅವ್ರದ್ದು. ಬಟ್ ಅವರು ಯೋಗ ಶಕ್ತಿಯಿಂದ ಗೆದ್ದರು. ಈ ಜಗತ್ತಿಗೆ ಸರ್ವಶ್ರೇಷ್ಠ ಕಾರ್ಯ ಮಾಡಿದರು. ಅಷ್ಟರತ್ನಗಳಿರುವಂಥ ಆತ್ಮಗಳು ಅವರು ಜಗತ್ತಿಗೆ ಕಲ್ಯಾಣ ಮಾಡಿದರು. ಈಗ ನೋಡಿ, ಒಬ್ಬ ಕರ್ನಾಟಕ ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಬ್ಬರ ದಾದಿ ಕರ್ನಾಟಕ ಬಂದು ಕರ್ನಾಟಕ ಇವತ್ತು 5 ರಾಜ್ಯಗಳಲ್ಲಿ ಎಷ್ಟು ದೊಡ್ಡ ಸೇವೆಯನ್ನು ಮಾಡಿದರು. ಯಾವುದೋ ಫೌಂಡೇಶನ್ ಅವ್ರ ಹತ್ರ ಪೌರಿಟಿ ಇತ್ತು. ಪರಮಾತ್ಮ ಆ ಸಣ್ಣ ಒಂದು ಕಾರ್ಯಕ್ಕಾಗಿ ನಮ್ಮನ್ನು ಆಯ್ಕೆ ಮಾಡಿದಾನ ಅಂದ್ರೆ ಅದನ್ನು ಬಿಟ್ಟು ಈ ವಿಶಾಲ ಜಗತ್ತನ್ನು ಪರಿವರ್ತನೆ ಮಾಡೋ ಕಾರ್ಯ ಮಾಡಬೇಕಾಗ್ತದೆ. ಪರೀಕ್ಷೆ ಬರ್ತಾವೆ, ಇಲ್ಲಂತಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಪರೀಕ್ಷೆಯಲ್ಲಿ ಪಾಸ್ ಆಗದಾಗ ಎಲ್ಲವೂ ಸರಳ ಆಗ್ತದೆ ಮುಂದೆ. ಆದರೆ ಆ ಮಾತೆಯರ ಏನದ ವಿನಯ, ನಿವೇದನೆ, ಆವೇದನೆ, ತಲೆ ಕೆಳಗೆ ಮಾಡಿದ ಮಡಿಕೆಯ ಮೇಲೆ ನೀರು ಹಾಕಿದ ಹಾಗೆ. ಅಂದ್ರೆ ಅಷ್ಟು ಪರಿಸ್ಥಿತಿ ಬಂತು. ಕೊಡ ಡಬ್ಬಿಟ್ಟು ನೀರು ಹಾಕ್ತಾರಂತಾರಲ್ಲ, ಅದನ್ನು ಹೇಳ್ತಾರೆ ಇಲ್ಲಿ. ಅಥವಾ ಮರಳಿನ ಮೇಲೆ
ಉಪ್ಪನ್ನು ಸುರಿದ ಹಾಗೆ ವ್ಯರ್ಥವಾಗಿ ಹೋಯಿತು. ಹೇಗೆ ಆಫೀಸಿನಲ್ಲಿ ಚಟದವರನ್ನು ಆಫೀಸಿನಲ್ಲಿ ಅಫೀನಿನಲ್ಲಿಯೇ ಕುಡುಕರನ್ನು ಕುಡಿತವಿಲ್ಲದೆ ಹ್ಯಾಂಗೆ ಕುಡುಕರು ಕುಡಿದಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಬಹಳ ಚಡ್ಪುಡಿ ಮಾಡ್ಕೋತಾರೆ, ಸಾಧ್ಯವಾಗುತ್ತಿಲ್ಲ, ನನಗೆ ಹೆಂಡವನ್ನು ಕೊಡಿ ಎಂದು ಬೇಡುತ್ತಾರೆ. ಹಾಗೆ ಅಯ್ಯೋ ವಿಕಾರ, ಅಯ್ಯೋ ವಿಷ, ಈ ಪ್ರಕಾರ ಕಾಮಭೋಗಕ್ಕಾಗಿ ತಮ್ಮ ವ್ಯಾಕುಲತೆ ಪ್ರಕಟ ಮಾಡಿದರು. ಕಾಮದ ವಾಸನೆ ಪೂರೈಕೆಯಾಗದಿದ್ದಾಗ ಅವರಲ್ಲಿ ಕ್ರೋಧ, ಇದು ಭಗವದ್ಗೀತೆಯಲ್ಲಿ ಬರ್ತದೆ. ಯಾರ ಹತ್ರ ಸಿಟ್ಟಿರ್ತದ, ಸಿಟ್ಟು ಇಚ್ಛೆಗಳು ಪೂರ್ಣ ಆಗ್ಲಿಕ್ಕಂದ್ರೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಅದರಲ್ಲಿ ಕಾಮವಿಕಾರ ಸಿಗೋದಿಲ್ಲ. ಕಾಮವಿಕಾರ ಸಿಟ್ಟು ಬರ್ತದೆ. ಸಿಟ್ಟಿನಿಂದ ಏನಾಗ್ತದೆ, ಅವನು ಬುದ್ಧಿ ಸರ್ವಸ್ವ ಆಗ್ತಾನೆ, ನಷ್ಟ ಆಗ್ತದೆ ಅಂತ ಹೇಳ್ತಾರೆ. ಅವರಲ್ಲಿ ಕ್ರೋಧ ಅಗ್ನಿ ಪ್ರಜ್ವಲಿತವಾಗಿ ಅವರ ಬುದ್ಧಿ ಮೇಲೆ ಪರದೆ ಬೀಳುತ್ತಿತ್ತು. ಅಂದ್ರೆ ಕುರುಡರಾಗಿಬಿಟ್ಟಿದ್ರು ವಿಕಾರ ಸಲುವಾಗಿ. ಆಗ ಅವರು ಬಹಳ ನಿರ್ದಯದಿಂದ ಹೊಡೆಯುತ್ತಿದ್ದರು, ಪತ್ನಿಯರಿಗೆ ಹೊಡಿತಿದ್ದರು. ವಿಷವನ್ನು ಬಿಡಿ, ಅಮೃತವನ್ನು ಕುಡಿಯಿರಿ ಎಂದು ಹೇಳುತ್ತಾರೆ, ಆದರೆ ಪತಿ ನಮಗೆ ವಿಷ ಹನಿಬೇಕು ಎಂದು ಹೇಳುತ್ತಿದ್ದರು. ಈ ಪ್ರಕಾರವಾಗಿ ವಾಸ್ತವಿಕವಾಗಿ ನೋಡಿ ಬೇಕಾದ್ರೆ ಪರಿಸ್ಥಿತಿ ಬರ್ತಾವ. ಬಟ್ ಇದು ಪರಮಾತ್ಮನ ಇದು ಮಹಾವಾಕ್ಯದ ಕಾಮ ವಿಕಾರವನ್ನು ಗೆದಿರಿ ಅಂಥೇಳಿ. ಅದಕ್ಕೆ ಪರೀಕ್ಷೆ ಬಂದು ಪರೀಕ್ಷೆದಲ್ಲಿ ಭಾಳ ಜನ ಪಾಸ್ ಆದರು. ಇವತ್ತು ಜಗತ್ತು ಕಲ್ಯಾಣಕ್ಕಾಗಿ ತಮ್ಮ ಕಾರ್ಯವನ್ನು ಅವ್ರು ಮಾಡಿ ಸಂಪೂರ್ಣತೆಯ ಅನುಭವ ಪಡ್ಕೊಂಡು ಸುಮಾರು 75, 80 ವರ್ಷ, 90 ವರ್ಷಗಳ ಕಾಲ ಅವರು ತಪಸ್ಸೆ ಮಾಡಿ ಈ ಯಜ್ಞದಲ್ಲಿ ಸೇವೆ ಮಾಡಿ ದಾದಿಗಳೆಲ್ಲ ಹೋದರು. ನಮಗೇನು ಹೇಳ್ತಾರೆ ಅವರು ಈ ವಿಷಯದಲ್ಲಿ ಅಂದರೆ, ಪರೀಕ್ಷೆ ಬರ್ತಾವ, ಬಟ್ ಒಂದು ಕಡೆ ಪರಮಾತ್ಮ ಅದಾನಂದಾಗ ಪರಮಾತ್ಮನ ಶಕ್ತಿ ಯಾವಾಗಲೂ, ಅದಕ್ಕೆ ಒಂದು ಸಲ ಯಾರೋ ಹೇಳಿದ್ರಂತ, ನೋಡಪ್ಪ ನನ್ನ ಹತ್ರ ತಾಕತ್ತಿಲ್ಲ ಅಂತೇಳಿ. ಅವಾಗ ಅವ್ರು ಏನಂತ, ನಿನ್ನ ಹತ್ರ ತಾಕತ್ತಿಲ್ಲ, ನಿನ್ನ ಜೊತೆ ಇದ್ದಾರಲ್ಲ ಸರ್ವಶಕ್ತಿವಂತ ಪರಮಾತ್ಮ, ಅವ್ರು ಬಹಳ ಸರ್ವಶಕ್ತಿವಂತ ಅದಾರ, ನಿನ್ನ ಕಾರ್ಯ ಆಗ್ತದೆ. ಈ ಪ್ರಕಾರವಾಗಿ ಯಜ್ಞದ ಈ 22ನೇ ಸಂಚಿಕೆಯಲ್ಲಿ ವಿಕಾರದ ಬಗ್ಗೆ ಬಿಡು ಮಾತು ಬಂತು. ಇನ್ನು ಮುಂದಿನ ಭಾಗವನ್ನು ಮತ್ತೆ ನಾಳೆ ನೋಡೋಣ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.